ಸುಹಾಸಿನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಲಿವಿಂಗ್ ಟುಗೆದರ್, ಹುಡುಗ ಹುಡುಗಿ ಯಾವುದೇ ಬಂಧ ನಿರ್ಬಂಧಗಳಿಲ್ಲದೆ ಜೊತೆಯಾಗಿ ಬಾಳೋದು. ಸೊ ಈ ಲಿವಿಂಗ್ ಟುಗೆದರ್ ಇತ್ತೀಚೆಗಂತೂ ಟ್ರೆಂಡ್ ಆಗಿದೆ ಅಂತಾನೆ ಹೇಳ್ಬೋದು. ಸಮಾಜ ಇರ್ಬೋದು, ಹುಡುಗ ಹುಡುಗಿ ಅಂದರೆ ಒಟ್ಟಾರೆ ಒಂದು ಸಮಾಜ ಎಜುಕೇಟ್ ಆಗ್ತಾ ಈ ಲಿವಿಂಗ್ ಟುಗೆದರ್ ಅನ್ನೇ ಹೆಚ್ಚಾಗಿ ಹತ್ತಿರವಾಗಿಸ್ಕೊಳ್ತಾ ಇತ್ತು. ಲಿವಿಂಗ್ ಟುಗೆದರ್ ಅಂದರೆ ಏನು ನಿಜವಾಗ್ಲೂ? ಇದು ನಿಜವಾಗ್ಲೂ ಒಳ್ಳೆಯದಾ ಅಥವಾ ಕೆಟ್ಟದ? ಇದರ ಸಾಧ್ಯತೆ ಬಾಧ್ಯತೆಗಳನ್ನು ತಿಳ್ಕೊಳ್ಳೋಣ ಇವತ್ತಿನ ಸುಹಾಸಿನಿಯಲ್ಲಿ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಗೆಳತಿ ಸಬೀತಾ. ಕುಟುಂಬ ವ್ಯವಸ್ಥೆಯನ್ನು ಹೊರತುಪಡಿಸಿ ಇತ್ತೀಚಿನ ಯುವ ಜನತೆ ಯಾಕೆ ಲಿವ್ ಇನ್ ರಿಲೇಶನ್ಶಿಪ್ ಅನ್ನು ಇಷ್ಟಪಡ್ತಾ ಇದ್ದಾರೆ? ಏನಿದು ಟ್ರೆಂಡ್ ಆಗ್ತಾ ಇದೆಯಾ? ಇಂಡಿಯಾದಲ್ಲಿ ಯಾವಾಗ ಶುರುವಾಯಿತು? ಹೇಗಿದೆ ಇದರ ಈಗ ಪರಿಸ್ಥಿತಿ? ನೋಡ್ಕೊಂಡ್ಬರೋಣ, ಒಂದು ಮಾಹಿತಿ ಇದೆ. ಲಿವಿಂಗ್ ಟುಗೆದರ್ ಬದಲಾಗುವ ಭಾವನೆಗಳಿಗೆ, ಬೆಳೆಯುತ್ತಿರುವ ವಯಸ್ಸಿಗೆ, ಸಂಗಾತಿ ಬೇಡುವ ಅನೇಕ ಮನಸ್ಸುಗಳಿಗೆ ಕಾಣಸಿಗುವ ಮೊದಲ ದಾರಿ. ಯಾವುದೇ ಬಂಧ ನಿರ್ಬಂಧಗಳಿಲ್ಲದೆ ಒಂದು ಹುಡುಗ ಹುಡುಗಿ ಗಂಡ ಹೆಂಡತಿಯರಂತೆ ಜೊತೆಯಾಗಿ ಬಾಳೋದೇ ಇದರ ಅರ್ಥ. ಇತ್ತೀಚೆಗಂತೂ ಲಿವ್ ಇನ್ ರಿಲೇಶನ್ಶಿಪ್ ಟ್ರೆಂಡ್ ಆಗಿ ಬದಲಾಗಿದೆ. ಇದು ಪಾಶ್ಚಿಮಾತ್ಯ ಜೀವನ ಶೈಲಿ ಅನ್ನೋದು ಎಷ್ಟು ಸತ್ಯವೋ, ಇತ್ತೀಚೆಗೆ ಅದು ನಮ್ಮ ದೇಶದ ಜನರ ಜೀವನದಲ್ಲಿ ಹಾಸುಹೊಕ್ಕಾಗಿದೆ ಅನ್ನೋದು ಕೂಡ ಅಷ್ಟೇ ಸತ್ಯ. ಎಲ್ಲವನ್ನೂ ಸ್ಪರ್ಧಾತ್ಮಕವಾಗಿ ಚಿಂತಿಸುವ ಯುವ ಮನಗಳು ಸಂಗಾತಿಯ ಒಡನಾಟವನ್ನ ಕ್ಷಣಿಕವಾಗಿ ಅಳೆಯುವ ಮಟ್ಟಕ್ಕೆ ಬಂದು ನಿಂತಿವೆ. ಆದರೆ ಆರ್ಥಿಕ ಮತ್ತು ಮಾನಸಿಕವಾಗಿ ಪಕ್ವಗೊಳ್ಳದ ಮನಸ್ಸು ಜವಾಬ್ದಾರಿ ಹೊರಲು ಸಿದ್ಧವಿಲ್ಲದೆ ತನ್ನ ದೈಹಿಕ ಕಾಮನೆಗಳಿಗೆ ತಾತ್ಕಾಲಿಕ ಪರಿಹಾರ ಹುಡುಕಲು ತಿಣುಕಾಡುವ ಬೇಜವಾಬ್ದಾರಿತನದ ಮತ್ತೊಂದು ಮುಖ ಅನ್ನೋದು ಅನೇಕ ಚಿಂತಕರ ಮಾತು. ವಯಸ್ಸಿನಲ್ಲಿ ಶುರುವಾಗುವ ಈ ಸಂಬಂಧದಲ್ಲಿ ವಯಸ್ಸಾದಂತೆಲ್ಲ ಬೆನ್ನಿಗೆ ನಿಲ್ಲುವವರಾರು? ಮದುವೆ, ಮಕ್ಕಳು, ಇವುಗಳ ಸಂತೋಷ ಎಲ್ಲಿ? ಅಪ್ಪ, ಅಮ್ಮ, ಅಜ್ಜಿ, ತಾತ, ಸಹೋದರ ಸಂಬಂಧಗಳಿಗೆ ಬೆಲೆಯಲ್ಲಿ ಎಂಬಿತ್ಯಾದಿ ಪ್ರಶ್ನೆಗಳಿಗೆ ಉತ್ತರವೇ ಸಿಗದು. ಒಬ್ಬ ಸಂಗಾತಿಯ ಸಾಂಗತ್ಯ ಹಳಸಲು ಶುರುವಾದಾಗ ಅದನ್ನು ಬದಲಾಯಿಸಿ ಮತ್ತೆ ಹೊಸ ಸಂಗಾತಿಯ ತೆಕ್ಕೆಗೆ ಜಾರುವುದು ಒಂದು ರೀತಿಯಲ್ಲಿ ತಪ್ಪೆ. ಆದರೆ ಮಧ್ಯ ವಯಸ್ಸು ದಾಟಿದ ಪುರುಷ ಅಥವಾ ಮಹಿಳೆ ವಿಚಾರದಲ್ಲಿ ಈ ನಿಲುವು ತುಸು ಬದಲಾಯಿಸಿಕೊಳ್ಳಲೇಬೇಕು. ಆರ್ಥಿಕವಾಗಿ, ಸಾಮಾಜಿಕವಾಗಿ ಎಲ್ಲವೂ ಇದ್ದು ವಯಸ್ಸಿಗೆ ಬಂದ ಮಕ್ಕಳಿಂದ ನಿರೀಕ್ಷಿಸಿದ ಪ್ರೀತಿ ಸಿಗದಾಗ ಆ ಜೋಡಿಗೆ ಆಗ ಮದುವೆ ಬಂಧನ ಮುಖ್ಯವಾಗಲ್ಲ. ಅಲ್ಲಿ ಸಾಂಗತ್ಯವಷ್ಟೇ ಮನ್ನಣೆ ಪಡೆಯುತ್ತೆ. ಸಂಬಂಧವನ್ನು ಬೆಸೆಯುವಂತಹ ಮದುವೆ ಇದ್ದಾಗಲೂ ಕೂಡ ಯಾಕೆ ಇತ್ತೀಚೆಗೆ ಜನ ಲಿವ್ ಇನ್ ರಿಲೇಶನ್ಶಿಪ್ ಅಥವಾ ಲಿವಿಂಗ್ ಟುಗೆದರ್ನೇ ಇಷ್ಟಪಡ್ತಿದ್ದಾರೆ, ಹತ್ತಿರವಾಗಿಸ್ಕೊಳ್ತಾ ಇದ್ದಾರೆ? ಇದೇನು ಸ್ವೇಚ್ಛಾಚಾರದ ಬದುಕು ಅಥವಾ ಸ್ವಾತಂತ್ರ್ಯ ಇಲ್ಲಿ ಹೆಚ್ಚಾಗಿ ಸಿಕ್ಕುತ್ತೆ ಅನ್ನೋದಾ? ಎಲ್ಲದರ ಬಗ್ಗೆ ಮಾತಾಡೋಣ ಇವತ್ತಿನ ಸುಹಾಸಿನಿಯಲ್ಲಿ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಒಬ್ಬ ವಿಶೇಷ ಅತಿಥಿ ಇದ್ದಾರೆ. ಇವರು ಪತ್ರಕರ್ತೆ ಹೌದು, ಚಿಂತಕರು ಹೌದು. ಅವರೇ ರೀಟಾ ರೀನಿ. ಇವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇವತ್ತಿನ ಸುಹಾಸಿನಿಗೆ ಶುರು ಮಾಡೋಣ. ಮೇಡಮ್, ವೆಲ್ಕಮ್ ಟು ದಿ ಶೋ. ನಮಸ್ಕಾರ. ಸೊ ಲಿವಿಂಗ್ ಟುಗೆದರ್ ಅಂದರೆ ನಿಮ್ಮ ಪ್ರಕಾರ ಏನು? ಲಿವಿಂಗ್ ಟುಗೆದರ್ ಅನ್ನೋದೇ ಒಂದು ಪಾಶ್ಚಿಮಾತ್ಯ ಸಂಸ್ಕೃತಿಯ ಆ ಒಂದು ಸಮಾಜ ರಚನೆಯ ಹಿನ್ನೆಲೆಯಲ್ಲಿ ಹುಟ್ಟುಕೊಂಡಿರುವಂಥ ಒಂದು ಪ್ರಯೋಗ ಅಥವಾ ಅದು ಒಂದು ಬದುಕಿನ ಒಂದು ಬದುಕಾಗಿದೆ ಅವರಿಗೆ. ಒಂದು ಗಂಡು ಹೆಣ್ಣಿನ ನಡುವೆ ಲಿವಿಂಗ್ ಟುಗೆದರ್ ಅಂತಂದರೆ ಮದುವೆ ಅನ್ನೋದು ಒಂದು ಕಾನೂನಿನ ಬೆಂಬಲಕ್ಕೆ, ಕಾನೂನಿನ ಚೌಕಟ್ಟಿಗೆ ಒಳಪಟ್ಟು ಅದು ಅಲ್ಲಿ ಒಂದು ಬದ್ಧತೆ, ಒಂದು ಕಮಿಟ್ಮೆಂಟು, ಈ ಥರದ ಸಂಬಂಧಕ್ಕೆ ಒಂದು ಬದ್ಧತೆಯನ್ನು, ಕಮಿಟ್ಮೆಂಟನ್ನು ಮದುವೆ ಕಲ್ಪಿಸ್ಕೊಡುತ್ತೆ. ಲಿವಿಂಗ್ ಟುಗೆದರಲ್ಲಿ ಏನಾಗಿದೆ ಅಂತಂದರೆ ಈ ಥರದ ಒಂದು ಕಾನೂನಿನ ಬೆಂಬಲ ಇಲ್ಲ. ಒಂದು ಮದುವೆ ಸಂಬಂಧದಲ್ಲಿ ನೀವು ಯಾವ ರೀತಿ ಗಂಡ ಹೆಂಡತಿಯನ್ನು ಕಲ್ಪಿಸ್ಕೋಬೋದೋ ಆ ಥರದ ಎಲ್ಲ ಬದ್ಧತೆಗಳು, ಎಲ್ಲ ವಿಚಾರಗಳು ಈ ಲಿವಿಂಗ್ ಟುಗೆದರ್ ಅನ್ನುವಂಥ ಒಂದು ಸಂಸ್ಕೃತಿಯಲ್ಲೂ ಅಥವಾ ಆ ಥರದ ಒಂದು ಚೌಕಟ್ಟಿನಲ್ಲಿ ಕೂಡ ಇದೆ. ಲಿವಿಂಗ್ ಟುಗೆದರ್ ಅಂತ ಅನ್ನೋದು ಇದು ಒಂದು ಪ್ರಯೋಗ. ಏನು ಪ್ರಯೋಗ ಅಂತಂದರೆ ಮುಂದೆ ಒಂದು ಜೀವಮಾನ ಪರ್ಯಂತಕ್ಕೆ ನಾವು ಮದುವೆ ಅಂತ ಅನ್ನುವಂಥ ಒಂದು ಸಂಬಂಧಕ್ಕೆ ಅರ್ಹರೋ ಇಲ್ಲವೋ ಅಂತ ಅನ್ನೋದನ್ನು ಇವರು ಎಕ್ಸ್ಪೆರಿಮೆಂಟ್ ಮಾಡ್ಕೊಳ್ಳೋದು. ಕಂಪ್ಯಾಟಬಿಲಿಟಿ ಕೋಶನ್ ಸ್ಟ್ರಾಂಗ್ ಆಗಿದೆ ಅಂತ ಅನಿಸಿದ ಮೇಲೆ ಆಮೇಲೆ ಮದುವೆ ಅನ್ನುವಂಥ ಬಂಧನಕ್ಕೆ ಅಥವಾ ಮದುವೆ ಅನ್ನುವಂಥ ಸಂಬಂಧಕ್ಕೆ ಒಳಪಡೋದು ಅನ್ನುವಂಥದ್ದು ವಿಚಾರ. ಇದು ಲಿವಿಂಗ್ ಟುಗೆದರ್ನ ಒಟ್ಟಾರೆ ಪರಿಕಲ್ಪನೆಯ ಹಿಂದಿರುವಂಥ ವಿಷಯ. ಈಗ ನಾನು ಒಬ್ಬರ ಜೊತೆ ಕಂಪ್ಯಾಟಬಿಲಿಟಿ ಇಲ್ಲ ಅಂದರೆ ಇನ್ಯಾರ ಜೊತೆ ಕಂಪ್ಯಾಟಬಲ್ ಆಗ್ಬೋದು ಅಂತ ಹೇಳಿ ಈ ಥರದ ಒಂದು ಹುಡುಕಾಟದ ಪ್ರಯೋಗನೇ ಈ ಲಿವಿಂಗ್ ಟುಗೆದರ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಲಿವಿಂಗ್ ಟುಗೆದರ್ ಕಾನ್ಸೆಪ್ಟ್ ಇವತ್ತಿನ ನಮ್ಮ ಯುವ ಪೀಳಿಗೆಯಲ್ಲಿ ಅಥವಾ ಈ ಟ್ರೆಂಡ್ ಯಾಕೆ ಹೆಚ್ಚೆಚ್ಚು ಚರ್ಚೆ ಆಗ್ತಿದೆ ಅಂತಂದರೆ ಅವರಿಗೆ ಲಿವಿಂಗ್ ಟುಗೆದರಲ್ಲಿ ಒಂದು ಫನ್ ಇದೆ, ಅದರಲ್ಲಿ ಏನೋ ಮೋಜಿದೆ, ಮಸ್ತಿ ಇದೆ, ಅಲ್ಲೊಂದು ಫ್ಯಾಂಟಸಿ ಇದೆ ಅನ್ನುವಂಥ ಒಂದು ಭ್ರಮೆಯಲ್ಲಿದ್ದಾರೆ.
ಆ್ಯಕ್ಚುಲಾಗಿ ಲಿವಿಂಗ್ ಟುಗೆದರಲ್ಲಿ ಪರಸ್ಪರ ಇಬ್ಬರು ಒಂದು ಒಪ್ಪಂದವನ್ನು ಮಾಡ್ಕೊಳ್ತಾರೆ. ಆ ಒಪ್ಪಂದ ಹೇಗಿರುತ್ತೆ ಅಂತಂದರೆ, ನನ್ನ ಆರ್ಥಿಕ ಸಂಪನ್ಮೂಲಗಳು ನಿನ್ನ ಆರ್ಥಿಕ ಸಂಪನ್ಮೂಲಗಳು ಒಟ್ಟಿಗೆ ಹಾಕ್ತೀವ, ಅದನ್ನು ಒಟ್ಟಿಗೆ ಹಂಚ್ಕೊಳ್ತೀವ. ಅಲ್ಲಿ ಆರ್ಥಿಕ ವಿಷಯ ಅಷ್ಟೇ ಬರಲ್ಲ, ಎಲ್ಲ ಲೈಂಗಿಕತೆಯೂ ಕೂಡ ಬರುತ್ತೆ. ಮನೆ ಕೆಲಸವನ್ನ ಹಂಚ್ಕೊಂಡು, ಅದೇ ನಾ ಹೇಳ್ದಂಗೆ ಒಂದು ಮದುವೆ ಸಂಬಂಧದಲ್ಲಿ ಗಂಡ ಹೆಂಡತಿಯರ ನಡುವೆ ನೀವು ಏನೆಲ್ಲ ಕಲ್ಪಿಸ್ಕೊಳ್ಬಹುದು ಅದೆಲ್ಲವೂ ಕೂಡ ಲಿವಿಂಗ್ ಟುಗೆದರ್ನ ಕಾನ್ಸೆಪ್ಟ್ ಅಲ್ಲಿ ಅಥವಾ ಅದರ ಪರಿಕಲ್ಪನೆಯಲ್ಲಿ ಇದೆ. ಮತ್ತೆ ಇನ್ನೊಂದು ಮಾತಿದೆ, ಅಂದ್ರೆ ಲಿವಿಂಗ್ ಟುಗೆದರ್ ಅಂದ್ರೆ ಅಲ್ಲಿ ಸ್ವೇಚ್ಛಾಚಾರ, ಅಂದ್ರೆ ಯಾರನ್ನು ಏನು ಕೇಳೋ ಹಾಗಿಲ್ಲ. ನಾನು ಇದನ್ನ ಸ್ವೇಚ್ಛಾಚಾರ ಹೌದು, ಯಾಕಂದ್ರೆ ನಾನು ಹೇಳಿದಾಗೆ ನಮ್ಮ ಯುವ ಪೀಳಿಗೆಯಲ್ಲಿ ಈ ಥರದ ಒಂದು ಭಾವನೆ ಇದೆ. ಅಂದರೆ ಅಲ್ಲಿ ಸ್ವೇಚ್ಛಾಚಾರ ಇರುತ್ತೆ, ನನಗೆ ಎಲ್ಲಿವರೆಗೆ ಆಗುತ್ತೋ ಅಲ್ಲಿವರೆಗೆ ಇರ್ತೀನಿ, ನನಗೆ ಆಗಲಿಲ್ಲ ಅಂತ ನಾನು ಗುಡ್ ಬೈ ಹೇಳಿ ಹೋಗ್ತೀನಿ ಅಂತ ಹೇಳಿ. ಬಟ್ ಅದು ಅಷ್ಟು ಸಿಂಪಲ್ ಅಲ್ಲ, ಅದು ಅಷ್ಟು ಸರಳವಾದಂಥ ವಿಚಾರ ಅಲ್ಲ. ಇದಕ್ಕೆ ನಾನೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಅದು ಈ ಥರದ ಒಂದು ಲಿವಿಂಗ್ ಟುಗೆದರ್ನ ಸಂಬಂಧಗಳಲ್ಲಿ ಹೆಣ್ಮಗಳು ಕೂಡ ಒಂದು ರೀತಿಯಾದಂಥ ಶೋಷಣೆಗೆ ಒಳಗಾಗ್ಬೋದು, ಗಂಡಸು ಕೂಡ ಆ ಥರದ ಒಂದು ಇಮೋಷ್ನಲ್ ಚಾಲೆಂಜಸ್ಗೆ ಒಳಗಾಗುವಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ. ನಿಜವಾಗ್ಲೂ ಅದು ಲಿವಿಂಗ್ ರಿಲೇಷನ್ಶಿಪ್ಪು ಒಂದು ಸ್ವೇಚ್ಛಾಚಾರದ ಬದುಕಲ್ಲ, ಅದು ಕಮಿಟೆಡ್. ಇಲ್ಲಿ ದುರಂತ ಏನು ಅಂತಂದರೆ, ಈ ಕಮಿಟ್ಮೆಂಟ್ಗೆ ಕಾನೂನಿನ ಬೆಂಬಲ ಇಲ್ಲ. ಸೊ ನೀನು ಶೋಷಿತಳಾದರೆ ನಿನಗೊಂದು ರಕ್ಷಣೆ ಸಿಗತ್ತೆ ಅಂತ ಹೇಳಿ ಕಾನೂನು ಎಲ್ಲೂ ಅದಕ್ಕೆ ನಾನು ಅದೇ ಪ್ರಶ್ನೆ ಬರೋಣ ಅನ್ಕೊಂಡೆ. ಇಲ್ಲಿ ಯಾವುದೇ ಬಂಧನ ಇರಲ್ಲ, ನಿರ್ಬಂಧ ಇರಲ್ಲ, ಏನು ನಿಯಮಗಳಿರಲ್ಲ. ಅಂದರೆ ನಾವೇ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಇರ್ತೀವಿ ಜೊತೆಗೆ ಅಂತ. ಅಲ್ಲಿ ಎಷ್ಟು ಕಮಿಟ್ಮೆಂಟ್ಸಿಗೆ ಎಷ್ಟು ಇಂಪಾರ್ಟೆನ್ಸ್ ಇರುತ್ತೆ ಅಂತ ಅಲ್ಲ. ಅದೇ ಮತ್ತೆ ಅದು ಕಮಿಟ್ಮೆಂಟ್ಸ್ ಅಂತನ್ನೋದು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗ್ತಾ ಹೋಗುತ್ತೆ. ಈಗ ಮದುವೆ ಅಂತನ್ನೋದು ಏನಾಗುತ್ತೆ, ಇಟ್ ಡಿಮಾಂಡ್ಸ್ ಕಮಿಟ್ಮೆಂಟ್. ಮದುವೆ ಅಂತಂದಾಗ್ಲೇ ಗಂಡ ಹೆಂಡತಿಗೆ, ಹೆಂಡತಿ ಗಂಡನಿಗೆ ಕಮಿಟ್ ಆಗಿರಬೇಕು ಅನ್ನುವಂಥ ಒಂದು ಡಿಮಾಂಡ್ ಇದ್ದೇ ಇದೆ. ಯಾವಾಗ ಆ ಥರದೊಂದು ಡಿಮಾಂಡನ್ನು ಪೂರೈಸೋಕ್ಕಾಗಲ್ಲ, ಮದುವೆ ಕೂಡ ಮುರಿದು ಬೀಳುತ್ತೆ. ಬಟ್ ಅಲ್ಲಿ ಏನು ಅಂತಂದರೆ, ಒಂದು ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ನಿಮಗೊಂದು ಪ್ರಾಸೆಸ್ಸು, ಒಂದು ಪ್ರಕ್ರಿಯೆ ಅಂತನ್ನೋದು ಒಂದಿರುತ್ತೆ. ಒಂದು ಕಾನೂನಿನ ಚೌಕಟ್ಟು ನಿಮಗೆ ನಿಮ್ಮ ಅಳಲನ್ನು, ನಿಮ್ಮ ದೋಷ ಏನು ಅಥವಾ ಆತನ ದೋಷ ಏನು ಅಥವಾ ಆಕೆಯ ದೋಷ ಏನು ಅಂತ ಹೇಳೋದಕ್ಕೆ ನಿಮಗೊಂದು ಅವಕಾಶವನ್ನು, ಒಂದು ಚೌಕಟ್ಟನ್ನು ಅದು ಒದಗಿಸ್ಕೊಡತ್ತೆ. ಬಟ್ ಲಿವಿಂಗ್ ಟುಗೆದರಲ್ಲಿ ನೀವು ಒಂದು ಸಾರಿ ನೀವು ಬ್ರೇಕ್ ಆದ್ರಿ ಅಂತಂದರೆ ಯು ಆರ್ ಆಲ್ ಟು ಯುವರ್ ಸೆಲ್ಫ್. ಹೌದು. ಅದು ಹೆಂಗೆ ಅಂತಂದರೆ ಕಣ್ಕಟ್ಟು ಕಾಡಿಗೆ ಬಿಟ್ಟಂಗೆ. ನಿಂಗೆ ಹೋರಾಟ ಮಾಡೋದಕ್ಕಾಗಲಿ ಅಥವಾ ನೀನು ಒಂದು ನ್ಯಾಯನ ಕೇಳಬೇಕು ಅಂತಾಗಲಿ ಅಥವಾ ನಿನ್ನ ನೋವನ್ನು ಹೇಳ್ಕೋಬೇಕು ಅಂತಾಗಲಿ ಹೊರಟಾಗ ನೀನೇ ಮಾಡ್ಕೊಂಡಿರುವಂಥ ಒಂದು ಒಪ್ಪಂದದ ಆಧಾರದ ಮೇಲೆ ಏನಾಗುತ್ತೆ, ಯಾವುದೇ ಒಂದು ಕಾನೂನಿನ ಜಂಜಾಟ ಇಲ್ಲದೆ ನೀನೊಂದು ಕಡೆ ನಾನೊಂದು ಕಡೆ ಅಂತ ಹೇಳಿ ಇದು ಏನಾಗ್ತದೆ, ಸೆಪರೇಟ್ ಆಗ್ತಾರೆ. ಈಗ ಗಂಡ ಲಿವಿಂಗ್ ಟುಗೆದರ್ ಅಂತ ಇರ್ತಾರೆ, ಇದ್ದಕ್ಕಿದ್ದಂಗೆ ಆಕೆ ಮೇಲೆ ಒಂದು ಪಾಸೆಸಿವ್ನೆಸ್ ಶುರುವಾಗ್ಬಿಡುತ್ತೆ. ಅವಳು ಹುಡುಗಿ ಶಿ ಸೇಸ್ ಇಲ್ಲ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಅಂತ ಹೇಳಿ ಆಕೆ ನಡೆದು ಬಿಟ್ಟಾಗ ಇವನು ವೈಲ್ಡ್ ಆಗ್ತಾನೆ ಅಥವಾ ಅವನು ಇನ್ಯಾವುದೋ ರೀತಿಯಾದಂಥ ಒಂದು ಹಿಂಸೆಯನ್ನು ಅದ್ರ ಮೇಲೆ ಪ್ರಯೋಗಿಸ್ತಾನೆ. ಆವಾಗ ಆ ಹೆಣ್ಮಗಳಿಗಾಗಲಿ ಎಲ್ಲಿ ಹೋಗ್ತಾಳೆ? ಹೌದೌದು. ಎಸ್, ನಿಮ್ಮ ಜೊತೆ ಮಾತ್ರ ಮುಂದುವರಿಸ್ತೀನಿ. ವೀಕ್ಷಕರೇ, ನಾವು ಮಾತಾಡ್ತಾ ಇದ್ವಿ ಲಿವಿಂಗ್ ಟುಗೆದರ್, ಲಿವ್ ಇನ್ ರಿಲೇಷನ್ಶಿಪ್ ಎಷ್ಟು ಸೆಕ್ಯೂರ್ ಅಂತ. ಎಸ್ಪೆಷಲಿ ಮಹಿಳೆಯರ ವಿಷಯಕ್ಕೆ ಬರೋದಾದರೆ ಹೆಣ್ಮಕ್ಳಿಗೆ ಇದು ಎಷ್ಟು ಯಾವ ರೀತಿಯಲ್ಲಿ ಒಂದು ಉತ್ತಮ ಅಂತ ಹೇಳೋದು ತುಂಬ ಮುಖ್ಯವಾದ ವಿಚಾರ. ಸೊ ಮತ್ತಷ್ಟು ಮಾತಾಡೋಣ ಒಂದು ಚಿಕ್ಕ ಬ್ರೇಕ್ನ ನಂತರ.